ಮತಾಂಧ ಮುಸ್ಲಿಮರಿಗೆ ಮುರಿದಕಟ್ಟೆ ದೋಷಗೊಳಿಸಿದ ಮತಾಂಧ ಮುಸ್ಲಿಮರಿಗೆ ಎತ್ತರದಲ್ಲಿಡಬೇಕು ಎತ್ತರದಲ್ಲಿಡಬೇಕು. ಮುರಿದಕಟ್ಟೆ ನಮ್ಮ ಮುರಿದಕಟ್ಟೆ ನಮ್ಮ ಮುರಿದಕಟ್ಟೆ ಒಂದು ಕಡೆ ಭಟ್ಕಳದಲ್ಲಿ ದುಃಖದ ಸನ್ನಿವೇಶದಲ್ಲಿ ಮುಡಿದಂತಹ ಸಂದರ್ಭ. ಅದೇ ದಿನ ಸಂಜೆ ಆಗಲೇ ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತು ಜಿಲ್ಲಾಡಳಿತ ತೀರ್ಮಾನ ಮಾಡಿದಂತೆ ಏನು ಮುರಿದಕಟ್ಟೆ ರಸ್ತೆಯ ಅಗಲುವಿಕೆಯಿಂದ ಸ್ಥಳಾಂತರಗೊಂಡಿತ್ತು. ಅಲ್ಲಿ ಜಿಲ್ಲಾಡಳಿತ ಮತ್ತು ನಮ್ಮ ಹಿಂದೂ ಎಲ್ಲ ಕಾರ್ಯಕರ್ತರು ಕೂಡಿ ಅಲ್ಲಿ ಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಆದಂತೆ ಕಟ್ಟಿಗೆ ಪ್ರಾರಂಭ ಆಗಿತ್ತು. ಆ ದಿನ ಸಂಜೆನೆ ಅನ್ಯ ಕೋಮಿನ ಮುಸ್ಲಿಮರು ಕೇವಲ ಒಬ್ಬ ವಿಡಿಯೋವನ್ನ ವೈರಲ್ ಮಾಡುವುದನ್ನು ಗಮನಿಸಿಕೊಂಡು ಏಕಕಾಲಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಅದನ್ನ ದೋಷ ಮಾಡಿದ್ದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ. ಇಲ್ಲಿ ಎಲ್ಲ ಒಂದು ಕಡೆ ಕೇವಲ ಒಂದು ವಿಡಿಯೋ ವೈರಲ್ ಆಗಿರೋದ್ರಿಂದ 2,000 3,000 ಸಂಖ್ಯೆ ಏಕಕಾಲದಲ್ಲಿ ಸೇರ್ತಾರೆ ಅಂತಂದ್ರೆ ಇದು ಪೂರ್ವ ನಿಯೋಜಿತ ಅಂತ ಹೇಳಬೇಕಾಗುತ್ತೆ. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮೆಲ್ಲ ಪರಿವಾರ ಸಂಘಟನೆ ಎಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜ ಇವತ್ತು ಆಗ್ರಹಿಸ್ತಾ ಇದೆ. ನಮ್ಮ ಬೇಡಿಕೆ ಇಷ್ಟೇ, ಏನು ನಿಶ್ಚಯ ಆಗಿತ್ತು ಆ ಜಾಗದಲ್ಲಿ ಕಟ್ಟೆ ಮರು ನಿರ್ಮಾಣ ಆಗಬೇಕು ಮತ್ತು ಆ ಸಂದರ್ಭದಲ್ಲಿ ಏನು 2,000ಕ್ಕೂ ಹೆಚ್ಚು ಜನ ಒಂದು ಆ ಕೃತ್ಯವನ್ನು ಎಸಗಿದರು. ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು, ಅವರನ್ನು ಬಂಧಿಸಬೇಕು ಮತ್ತು ವಿಡಿಯೋ ವೈರಲ್ ಮಾಡೋದನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ. ಇವರೆಲ್ಲರನ್ನು ಬಂಧನ ಮಾಡಬೇಕು ಮತ್ತು ಆವತ್ತು ನಮ್ಮ ಒಬ್ಬ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ರಾಘವೇಂದ್ರ ಅಂತ ಒಬ್ಬ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವನನ್ನು ಬಂಧಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇದರ ಜೊತೆಯಲ್ಲಿ ಈ ಏನು ಸಂಬಂಧ ಇಲ್ಲ, ಈ ಮುರುಕಟ್ಟೆ ಜಾಗ ಯಾವುದೇ ಮುಸ್ಲಿಮರ ಮತ ಸಮುದಾಯಕ್ಕೆ ಸಂಬಂಧ ಇಲ್ಲ, ಇದು ಹಿಂದೂಗಳಿಗೆ ಸೇರಿದಂತಹ ಜಾಗ. ಇದನ್ನ ಯಾರು ಮುಸ್ಲಿಂ ಮುಖಂಡರು ಇದನ್ನು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವರನ್ನ ಬಂಧಿಸಬೇಕು. ಈ ಎಲ್ಲ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಮ್ಮ ಅಶೋಕ್ನವರ ನೇತೃತ್ವದಲ್ಲಿ ನಡೀತಾ ಇದೆ. ನಾನು ಅವರನ್ನ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಹಿಂದೂ ಜನರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ನೆಚ್ಚಿನ ಸಂಸದರಾದಂತ ವಿಶ್ವೇಶ್ವರ ಕಾಗೇರಿ ಅವರು ಮೊನ್ನೆ 2 ದಿವಸದಿಂದಲೇ ಇಲ್ಲಿ ಇದ್ದು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಮತ್ತು ಅಧಿಕಾರಿಗಳಿಗೆ ಮಾತನಾಡಿ ನಮ್ಮ ಬೇಡಿಕೆ ಇರುವಂತದ್ದು ಅದೇ ಜಾಗದಲ್ಲಿ ನಮ್ಮ ಮುರುಕಟ್ಟೆ ನಿರ್ಮಾಣ ಆಗಲೇಬೇಕು. ಈ ಒಂದು ಕಾರಣದಿಂದ ಇಟ್ಕೊಂಡು ಇವತ್ತು ಹೋರಾಟವನ್ನು ಜೋಡಿಸುವಲ್ಲಿ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಸಹ ನಾನು ಉತ್ತರ ಕನ್ನಡ ಜಿಲ್ಲೆಯ ಜನತೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು. ಇವತ್ತಿನ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮನ್ನ ಧೈರ್ಯ ತುಂಬಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತಕ್ಕಂಥ ಒಂದು ಆಶ್ವಾಸನೆಗೆ ಇವತ್ತು ನಮ್ಮ ಭಟ್ಕಳಕ್ಕೆ ಆಗಮಿಸಿರ್ತಕ್ಕಂಥ
ನಮ್ಮೆಲ್ಲರ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಅಶೋಕ್ ಸರ್ ಅವರೇ ಸದಾ ನಮ್ಮ ಜೊತೆಗಿದ್ದು ಪ್ರಥಮ ದಿವಸದಿಂದ ಇವತ್ತಿನ ತನಕ ನಮ್ಮ ಎದುರಾಗಿ ನಿಂತು ಇದಕ್ಕೆ ಸಮಸ್ಯೆಗೆ ಸ್ಪಂದನೆ ಕೊಡ್ತಕ್ಕಂಥ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರೇ, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ NS ಹೆಗಡೆ ಅವರೇ, ಕಾರವಾರದಿಂದ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ದಿನ ಫೋನ್ ಮಾಡಿ ಕೇಳಿ ಭಟ್ಕಳದ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ ರೂಪಾಲಿ ನಾಯಕರವರೇ, ಅದೇ ರೀತಿ ನಮ್ಮ ಸುನಿಲ್ ಹೆಗಡೆ ಅವರೇ, ನಮ್ಮ ಇಲ್ಲಿನ ಮುಖಂಡರು, ನಮ್ಮ ಜೊತೆಗೆ ಸದಾ ಎಲ್ಲರ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಗೋವಿಂದ್ ನಾಯ್ಕರವರೇ, ಶಿವಾನಂದ್ ನಾಯ್ಕರವರೇ, ನಮ್ಮ ಅಧ್ಯಕ್ಷರೇ ಶ್ರೀಕಾಂತ್ ನಾಯ್ಕರವರೇ, ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೂ, ಸೇರಿರ್ತಕ್ಕಂಥ ನನ್ನೆಲ್ಲ ಸಜ್ಜನ ಸಮಾಜ ಬಂಧುಗಳಿಗೂ ಹಾಗೂ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು 24 ತಾರೀಕಿಗೆ ಸಂಜೆ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಸಂದೇಶ ನಮ್ಮ ಹಿಂದೂ ಕಾರ್ಯಕರ್ತರು ಬಂತು. ಅದು ಯಾವುದು ಕೇಳಿದ್ರೆ ಮುರಿನಕಟ್ಟೆ ಧ್ವಂಸ ಪ್ರಕರಣ. ಮುರಿನಕಟ್ಟೆ ಕೇವಲ ಒಂದು ಕಟ್ಟೆ ಅಲ್ಲ, ಅದು ನಾವೆಲ್ಲ ತಿಳ್ಕೋಬೇಕು. ಮುರಿನಕಟ್ಟೆ ಕೇವಲ ಒಂದು ಕಟ್ಟೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಅಸ್ಮಿತೆ. ಪೂರ್ವಜರು ನಮಗೆ ಕೊಟ್ಟಕ್ಕಿಂತ ಬಹು ದೊಡ್ಡ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪತ್ತು. ನಾವು ಅದನ್ನ ಯೋಚನೆ ಮಾಡಬೇಕು. ಯಾವನು ಹೇಳ್ತಾನೆ, ಯಾವನು ಮತಾಂಧ ಭಟ್ಕಳ ಅಲ್ಪಸಂಖ್ಯಾತ ಮುಸಲ್ಮಾನ್ ಮತಾಂಧ ಕೆಲಸ ಬರ್ದಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯೂಟ್ಯೂಬ್ ನಲ್ಲಿ ಹೇಳ್ತಾನೆ ಅದು ಯಾವುದೇ ಪೂಜೆ ಮಾಡ್ತಕ್ಕಂಥ ಕಟ್ಟೆ ಅಲ್ಲ ಅಂತ. ಅವನಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಸಂಪತ್ತು, ಇದು ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಅಸ್ಮಿತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಕೇವಲ ಕಟ್ಟೆ ನಮ್ಮ ತಾಲೂಕಕ್ಕೆ ಸೀಮಿತ ಅಲ್ಲ. ಅದು ಆ ಕಟ್ಟೆ ಬಗ್ಗೆ 2 ನಿಮಿಷ ಮಾತ್ರ ನಾನು ಮಾತು ಮುಗಿಸ್ತೇನೆ. ಆ ಕಟ್ಟೆ ನಮ್ಮ ತಾಲೂಕಕ್ಕೆ ಸೀಮಿತ ಅಲ್ಲ. ಆ ಕಟ್ಟೆ ಕೇವಲ 8-10 ವರ್ಷಕ್ಕಿರ್ತಕ್ಕಂಥ ಕಟ್ಟೆ ಅಲ್ಲ, ಅದು ಇತಿಹಾಸದಲ್ಲಿರ್ತಕ್ಕಂಥ ಕಟ್ಟೆ. 106 ವರ್ಷಗಳಿಂದ ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ಅನೇಕ ಜಿಲ್ಲೆ ಜನ ತಮ್ಮ ಹೊರೆಯನ್ನ ಹಾಕಿ ಆ ಶಕ್ತಿ ಪೀಠವನ್ನ ನೀರು ತುಂಬಿಸಿ ಅದನ್ನ ಶಕ್ತಿಗೊಳಿಸ್ತಕ್ಕಂಥ ಪೀಠ. ಅದು ಕೇವಲ 2-3 ವರ್ಷಕ್ಕಿರ್ತಕ್ಕಂಥ ಅಲ್ಲ. ಅದನ್ನ ಜಿಲ್ಲಾ ಏನು NHI ರೋಡ್ ಬಂದ ಕೂಡಲೇ ಜಿಲ್ಲಾ ಕಮಿಟಿಯವರು, ತಾಲೂಕಾ ದಂಡಾಧಿಕಾರಿಗಳು ಎಲ್ಲ ಸಮನ್ವಯ ಮೀಟಿಂಗ್ ಮಾಡಿ ನಮಗೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟರು. ಅದೊಂದು ಜಾಗ ನಿಗದಿ ಮಾಡ್ರು. ನಾವು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ವಿ, ನೀವು ರೋಡ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಪಕ್ಕದಲ್ಲಿ ತಗೊಳ್ಳಿ, ನಮ್ ಕಟ್ಟೆ ನಮ್ಗೆ ಇದಾಗಬೇಕು ಅಂತಕ್ಕಂಥ ಒಂದು ತಾಕೀತನ್ನ ನಾವೆಲ್ಲ ಹಿಂದೂ ಬಾಂಧವರು ಮಾಡಿದ್ರು. ಆದ್ರೆ ಜಿಲ್ಲಾಡಳಿತ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಏಕಾಏಕಿ ಹೋಗ್ಲಿಲ್ಲ, ನಾವು ಯಾವುದೇ ಲಾ ಅಂಡ್ ಆರ್ಡರ್ ಕೈ ತಗೊಳ್ಳಿಲ್ಲ. ನಾವು ಜಿಲ್ಲಾಧಿಕಾರಿಗಳ ಒಂದು ನುಡಿಯಲ್ಲಿ, ತಾಲೂಕಾ ದಂಡಾಧಿಕಾರಿ, ಪೊಲೀಸ್ ಇಲಾಖೆ ಒಂದು ನೇತೃತ್ವದಲ್ಲಿ ಹಿಂದೂ ಕಾರ್ಯಕರ್ತರ ಪರಿಶ್ರಮದ ಹಣದಿಂದ, ಯಾವ ಸರ್ಕಾರ ದುಡ್ಡಲ್ಲ, ನಾವು ತಿಳ್ಕೊಳ್ಬೇಕು, ಯಾವ ಸರ್ಕಾರ ನಮ್ಮ ದುಡ್ಡು ಕೊಟ್ಟಿಲ್ಲ, ಹಿಂದೂ ಕಾರ್ಯಕರ್ತರ ಪರಿಶ್ರಮದ ಹಣದಿಂದ ಕಟ್ಟೆ ಕಟ್ಟುವಂತ ಕೆಲಸ 24 ಸಂಜೆ 7 ಗಂಟೆಗಾಯ್ತು. 7 ಗಂಟೆ ನಾವು ಕಟ್ಟೆ ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ ದಂಡಾಧಿಕಾರಿಗಳ ನೇತೃತ್ವದಲ್ಲಿ. ಆ ದಿವಸ ಸಂಜೆ ನಮಗೊಂದು ಸುದ್ದಿ ಬಂತು. ನಾವೆಲ್ಲರೂ ಶೋಕಾಚರಣೆಯಲ್ಲಿ ಗೋವಿಂದ್ ನಾಯ್ಕರು, ನಾನು, ಶಿವಾನಂದ್ ನಾಯ್ಕರು ಹಾಸ್ಪಿಟಲ್ ಇದ್ರು. ಕೆಟ್ಟ ಒಂದು ಘಟನೆ, ಹೃದಯ ವಿದ್ರಾವಕ ಘಟನೆ ಭಟ್ಕಳದಲ್ಲಿ ನಡೆದಿತ್ತು. ನಾವೆಲ್ಲರೂ ಅಲ್ಲಿ ಕೂತ್ಕೊಂಡಿದ್ವಿ. 7 ಗಂಟೆಗೆ ಒಂದು ಸಂದೇಶ ಬಂತು, ನಿಮ್ಮ ಮುರಿನ ಕಟ್ಟೆ ಇವತ್ತು ಮತಾಂಧ ಮುಸಲ್ಮಾನರು ಅದನ್ನ ಧ್ವಂಸ ಮಾಡಿದ್ದಾರೆ ಅಂತಕ್ಕಂಥದನ್ನ ಎಲ್ಲೋ ಒಂದ್ ರೀತಿ ಅಗಾಧವಾಗಿರ್ತಕ್ಕಂಥ ನೋವಾಯ್ತು ನಮ್ಗೆ. ನಾವೆಲ್ಲ ತಕ್ಷಣ ಯಾರೋ ಒಂದು ವಿಡಿಯೋ ಚಿತ್ರೀಕರಣ ಮಾಡಿ ಸಂದೇಶ ಕಳಿಸಿ ಅದನ್ನ ಮೆಟ್ಟಿ ಧ್ವಂಸ ಮಾಡುವಂತ ಕೆಲಸ ಮಾಡಿದ್ರು. ನಾವು ಕಾರ್ಯ ಕೂತ್ಕೊಳ್ಳಿಲ್ಲ. ನಾವೆಲ್ಲ ಹಿಂದೂ ಕಾರ್ಯಕರ್ತರು, ಗೋವಿಂದ್ ನಾಯ್ಕರು, ನಾನು, ಶಿವಾನಂದ್ ನಾಯ್ಕರು, ಹಿಂದೂ ಸಜ್ಜನ ಎಲ್ಲ ಹಿಂದೂಗಳು ಸೇರಿ ಸ್ಟೇಷನ್ ಹೋಗುವಂತ ಕೆಲಸ ಮಾಡಿದ್ರು. ನಾವು ನ್ಯಾಯ ಕೇಳಿದ್ರು. ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸ್ ಗಟ್ಟ ಹಾಸ್ಕೊಂಡು ಹೊಡೆಯುವಂತ ಕೆಲಸ ಮಾಡಿದ್ರು ಮತಾಂಧರು. ನಾವು ಯಾರ ಮೇಲೂ ಹಲ್ಲೆ ಮಾಡಲಿಲ್ಲ. ನಾವು ನ್ಯಾಯ ಕೇಳಿದ್ವಿ. ನಮ್ಮ ಕಟ್ಟೆಯನ್ನ ಧ್ವಂಸ ಮಾಡಿರ್ತಕ್ಕಂಥವ್ರಿಗೆ ಜೈ ತೋರಿಸುವಂತ ಕೆಲಸ ಮಾಡಿ, ನಮ್ಮ ಕಟ್ಟೆಯನ್ನ ಧ್ವಂಸ ಮಾಡಿರ್ತಕ್ಕಂಥವ್ರಿಗೆ ನಮ್ಮ ನ್ಯಾಯ ಕೊಡಿ, ನಮ್ಮ ಕಟ್ಟೆಯನ್ನ ಉಳಿಸುವಂತ ಕೆಲಸ ಮಾಡಿ ಅಂತಕ್ಕಂಥ ವಿನಂತಿ ಮಾಡ್ಕೊಂಡ್ರು. ಆದ್ರೆ
ಪೊಲೀಸರು ನಮಗ್ ಕೊಟ್ಟು ಬಹುಮಾನ ಯಾವುದು ಕೇಳಿದ್ರೆ ನಮ್ಮನ್ನ ರಾತ್ರಿಗೆ ಕಟ್ಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಉಸ್ತುವಾರಿ ಸಚಿವರ ಒಂದು ಮೇರೆಗೆ, ಯಾಕಂದ್ರೆ ಇವತ್ತು ಸರ್ಕಾರ ಇದೆ, ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನ ಮೇಲೆ ಜಿಲ್ಲಾಡಳಿತ ನಮಗೆ ಜೈಲು ಕಟ್ಟುವಂತ ಕೆಲಸ ಮಾಡಿದ್ರು, ಅವರನ್ನೆಲ್ಲ ಕರ್ಕೊಂಡು ಜೀವ ತುಂಬುವಂತ ಕೆಲಸ ಮಾಡಿದ್ರು. ನಾವು ನ್ಯಾಯ ಕೇಳಿದ್ದೇವೆ ಸ್ವಾಮಿ, ನಾವು ಯಾರ ಹತ್ರ ಬೇಡಲಿಲ್ಲ, ನಾವು ನ್ಯಾಯ ಕೇಳಿದ್ದೇವೆ. ನಮ್ಗೆ ನ್ಯಾಯ ಬೇಕು, ನಮ್ಮ ಕಟ್ಟೆಯನ್ನ ಉಳಿಸ್ಕೊಡ್ಬೇಕಂತಕ್ಕಂಥ ನ್ಯಾಯವನ್ನ ಕೇಳುವಂತ ಕೆಲಸ ನಾವು ಹಿಂದೂ ಕಾರ್ಯಕರ್ತರು ಮಾಡಿದ್ದೇವೆ. ನಮ್ಮ ಸರ್ಕಾರ ಇಲ್ಲದೆ ಇರ್ಬೋದು, ನಾವು ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಯಾರ ಮೇಲೂ ನಾವು ಕೇಸ್ ಹಾಕ್ಲಿಲ್ಲ. 5 ವರ್ಷ ನಮ್ದು ಸರ್ಕಾರ ಇತ್ತು, ನಮ್ಮ ಶಾಸಕರಿದ್ರು. 800 ವರ್ಷ ಇತಿಹಾಸ ಇರ್ತಕ್ಕಂಥ ನಾಗವನವನ್ನ ಒಂದೇ ಒಂದು ಹಿಂದೂ ಕಾರ್ಯಕರ್ತರ ಮೇಲೆ, ಒಂದೇ ಒಂದು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಬರ್ದ ರೀತಿಯಲ್ಲಿ ಅವರನ್ನ ಆಟಕ್ಕುಂಟು ಲೆಕ್ಕಗಿಲ್ಲ ಮಾಡಿ ಕಟ್ಟುವಂತ ಕೆಲಸ ನಾವು ಮಾಡಿದ್ದೇವೆ. ನಿಮಗ್ ಒಂದು ಕಮಾನ್ ಅಲ್ಲ, ನಿಮಗ್ ಯಾವ ಕಾರಣಕ್ಕೂ ನಾವು ನೆಲೆಯಿಂದ ಮಾಡಿ ನಾವೆಲ್ಲ ನಿಮ್ಮ ಒಂದು ಕಾರ್ಯಕರ್ತರ ಕೇಸ್ ಆಗಲಿಲ್ಲ, ನಾವು ಅದನ್ನು ಮುಗಿಸರು. ಅವ್ರಿಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ. ಒಂದು ಕಡೆ ಈ ಒಂದು 2 ಕೆಲಸ ಆದ್ಮೇಲೆ ತಡ್ಕೊಳ್ಳಿಕ್ ಆಗ್ಲಿಲ್ಲ. ಈ ಸರ್ಕಾರಿ ಕಚೇರಿಗೆ ಹೋಗಿ, ಮುನ್ಸಿಪಾಲಿಟಿ ಕಚೇರಿಗೆ ಹೋಗಿ ಅವಿವೇಕಿಗಳು ಉರ್ದು ಬೋರ್ಡ್ ಅನ್ನ ಹಾಕುವಂತ ಕೆಲಸ ಮಾಡಿದ್ರು. ಉರ್ದು ಬೋರ್ಡ್ ಅನ್ನ, ಆ ಉರ್ದು ಬೋರ್ಡ್ ನಾವು ಏನ್ ಮಾಡಿದ್ರು, ನಮ್ಮ ಸರ್ಕಾರ ಇತ್ತು, ಕೇವಲ 24 ಗಂಟೆಯಲ್ಲಿ ಆ ಬೋರ್ಡ್ ಅನ್ನ ಕಿತ್ತೆಸುವಂತ ಕೆಲಸ ಮಾಡಿದ್ರು. ಇವತ್ತು ನಿಮ್ಮ ಸರ್ಕಾರ ಇದೆ, ನಿಮ್ಮ ಸಚಿವರಿದ್ರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ರಿ. ಹಾಗೆ ಎಷ್ಟು ಕೇಸ್ ಹಾಕ್ತೀರಾ ಹಾಕಿ, ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ನಮ್ಗಿದೆ. ಹಾಗೆ ನಮ್ಮ ಮೇಲೆ ಕೇಸ್ ಎಷ್ಟು ಬೇಕಾದ್ರೆ ಕೇಸ್ ಹಾಕಿ. ಆದ್ರೆ ನಾನು ನಿಮ್ಗೆ ನಮ್ಮನ್ನ ನೀವು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ, ಜಿಲ್ಲಾಡಳಿತ ಮತ್ತು ಪೊಲೀಸ್ ವರ್ಗ. ನಮ್ಮ ತಾಳ್ಮೆಗೆ ಮಿತಿ ಇದೆ. ಯಾವ ದಿವಸ ನಮ್ಮ ತಾಳ್ಮೆ ಮುರಿತು, ದಂಡಂ ದಶಗುಣಂ, ಅದೇ ದಿವಸ ಭಟ್ಕಳದಲ್ಲಿ ನೀವು ನಮ್ಮ ಕಾರ್ಯಕರ್ತರಿಗೆ ಅನುಮಾನ ಇರ್ಬೋದು, ಅರೆ 24ನೇ ತಾರೀಕು ಆಯ್ತು, 29 ಕಟ್ಟೆ ಕಟ್ಟಲ ಅಂತ. ನಾವು ಹಿಂದೂಗಳು ಸ್ವಾಭಿಮಾನಿಗಳು, ನಾವು ಯಾವುದೇ ಕಾನೂನನ್ನ ಸುವ್ಯವಸ್ಥೆ ಕೈ ತಗೊಳ್ಳೋದು ಬೇಡ. ನಾವು ಯಾವುದೇ ಪೊಲೀಸರಿಗೆ ಹಲ್ಲೆ ಮಾಡೋದು ಬೇಡ. ಪೊಲೀಸರು ಹಲ್ಲೆ ಮಾಡ್ತಕ್ಕಂಥ ಲುಚ್ಚ ಈ ಜಿಹಾದಿಗಳು ಹಲ್ಲೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ. 5 ದಿವಸ ಆಯ್ತು, ಮತ್ತು ವೇಟ್ ಮಾಡಿ ನಾವೆಲ್ಲರೂ ಸೇರಿ ಭಟ್ಕಳದಲ್ಲಿ ಆ ಕಟ್ಟೆಯನ್ನ ಕಟ್ಟಿವೆ ಅಂತಕ್ಕಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಂದು ಕಡೆ ನಾನು ನಿಮ್ಮಲ್ಲಿ ವಿನಂತಿ, ನಾವೆಲ್ಲರೂ ಸ್ವಯಂ ಇರೋಣ. ಅವ್ರು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಕಟ್ಟೆ ನೀವು ರೋಡ್ ಬೇಕಾದ್ರೆ ಅವ್ರ ಮನೆ ಮೇಲೆ ತಕೊಂಡು ಹೋಗಿ, ನಮ್ಮ ಕಟ್ಟೆ ಜಾಗದಲ್ಲಿ ಇರಬೇಕು, ನಮ್ಮ ಕಟ್ಟೆಯಲ್ಲೇ ತಿರುಗ್ತೇವೆ. ನಮ್ಮನ್ನ ನೀವು ಸಬೂಬ್ ಕೊಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ನಮ್ಗೆ ಎದುರಿಸ್ತಕ್ಕಂಥದ್ದು ಬೇಡ. ನಾವು ಯಾವತ್ತು ಗೋವಿಂದ ಯಾವಾಗ ಉಲ್ಲೇಖ ಮಾಡ್ತಾರೆ, 1993ರಿಂದ ಇದೇ ನೋಡ್ಕೊಂಡು ಬಂದಿದ್ದೇವೆ. ನಾವು ಈ ನುಚ್ಚ ರಾಜಕಾರಣ ನೋಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಉತ್ತರ ಕೊಡುವಂತ ಶಕ್ತಿ ಭಟ್ಕಳ ಹಿಂದೂಗಳಿಗೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ವಿನಂತಿ. ಕೊನೆಯದಾಗಿ ಬಹಳ ಸಂತೋಷ ಆಗ್ತದೆ, ಯಾಕಂದ್ರೆ ತಾವೆಲ್ಲರೂ ಇವತ್ತು ನಮ್ಗೆ ಧೈರ್ಯ ತುಂಬುವ ಸಲುವಾಗಿ ಇವತ್ತು ಬಂದಿದ್ದೀರಿ. ತಾವೆಲ್ಲರೂ ಧೈರ್ಯ ತೋರಿಸಲಿಕ್ಕೆ ಇವತ್ತು ನಾವು ಬಂದಿದ್ದೀರಿ. ನಾನು ನಿಮ್ಮ ವಿನಂತಿ ಇಷ್ಟೇ, ಭಟ್ಕಳದಲ್ಲಿ ಹಿಂದುತ್ವ ಉಳಿತದೆ, ಭಗವದ್ಗೀತೆ ಹಾರ್ತಾ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ 6 ವರ್ಷೋತ್ಸವಗಳಿಗೆ, ಯಾಕಂದ್ರೆ 5 ದಿವಸದಿಂದ ನಾವು ಹೋರಾಟ ಮಾಡ್ತಿದ್ದೀವಿ ಭಟ್ಕಳದಲ್ಲಿ. ಈಗಾಗಲೇ ನಮ್ಮ ಧೈರ್ಯ ತುಂಬಲಿಕ್ಕೆ ನಮ್ಮ 6 ವರ್ಷಕ್ಕವರು ಕಾಗೇರಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಸಂತೋಷ ಆಗ್ತದೆ. ಆ ದಿವಸದಿಂದ ನಮ್ಮ ಜೊತೆಗೆ ಹೆಗಲು ಕೊಟ್ಟು ಪ್ರತಿ ದಿವಸ ಫೋನ್ ಮಾಡಿ ಅವರು ಸಹ ಒಂದು ಹೆಜ್ಜೆ ಮುಂದಿದ್ದಾರೆ. ಸರ್, ನೀವು ಇವತ್ತು ರೆಡಿ ಇದ್ರೆ ಇವತ್ತು ಕಟ್ಟೋಣ ಕಟ್ಟೆ ಅಂತಕ್ಕಂಥ ಇವತ್ತೇ ತಾವು ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯವನ್ನ ಮಾಡೋಣ ಅಂತಕ್ಕಂಥ ಮಾತಾಡಿ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ನಾನು ಏನು ಮಾತಾಡಬೇಕು ಆ ದಿವಸ ಮಾತಾಡಿ ಮುಗಿಸ್ಬಿಟ್ಟಿದ್ದೇನೆ. ನಾನು ಏನು ಮಾತಾಡಬೇಕು ಆ ದಿವಸ ಉತ್ತರ ಕೊಟ್ಟಿದ್ದೇನೆ. ನಾನು ಇಡೀ ರಾಜ್ಯಕ್ಕೆ ಇಲ್ಲಿಯ ಸೋದರಾಡಿ ಸಂಸ್ಥೆಗಳು ಗೋಮುಖ ವ್ಯಾಘ್ರಗಳು ಅಂತ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೇನೆ. ನಾನು ಇಲ್ಲಿಯ ತಂಜಿಮ್ ಸಂಸ್ಥೆ ಗೋಮುಖ ವ್ಯಾಘ್ರ ಅಂತ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೇನೆ. ನಾನು ಇವ್ರು ಹೇಳ್ತಾರೆ ಅವೋ ಬಚ್ಚಾಲೋ ಕರ್ನಾಟಕ ಅಂದ್ರೆ ಎಲ್ಲ ಯುವಕರನ್ನ ಮುಂದಿಟ್ಟು
ಈ ಕೆಲಸವನ್ನ ಮಾಡುದು ಇದೇ ಕಂಚಿನ ಸಂಸ್ಥೆ. ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ, ನನಗೆ ಅದರಿಂದ ಯಾವುದೇ ಕೇಸ್ ಹಾಕಿದ್ರು ನನಗೆ ಭಯ ಇಲ್ಲ. ಯಾಕಂದ್ರೆ ನಾನು ಅವತ್ತಿಂದ ಇವತ್ತು ನೋಡ್ತಾ ಬರ್ತಾ ಇದ್ದೇನೆ. ನಾವು 11 ಜನರನ್ನ ಶೋಕ ಇದರಲ್ಲಿ ಕಳೀತಾ ಇರ್ಬೇಕಾದ್ರೆ ಇವರಿಗ ಯುವಕರನ್ನ ತಡೆಯುವಂತ ನೈತಿಕತೆ ಇಲ್ಲಾದ್ರೆ ಇವ್ರು ಯಾವ ನಾಯಕತ್ವ? ಈ ಕಂಚಿನ ಸಂಸ್ಥೆ ಕಿತ್ತೋಗಿರೋದನ್ನ ನಾನು ಗೆದ್ದಿದ್ದೆ. ಅದೇ ಸಮಯ ನೀವು ಮಾಡಿದಂತ ಸಮಯದಲ್ಲಿ ಈ ಶೋಕಾಚರಣೆ ನಾವು ಇಲ್ಲಾದ್ರೆ ನಿಮಗೆ ಅದಕ್ಕೆ ತಕ್ಷ ಉತ್ತರ ಅದೇ ದಿವಸ ಕೊಡ್ತಿದ್ರು ನಾವು. ಆದ್ರೆ ಅವತ್ತು ಹೇಳಿದೆ ನಾನು. ಹಾಗಾಗಿ ನಮ್ಮನ್ನ ಕೆಡುಕುದು ಬೇಡ ಅಂತ ಪದೇ ಪದೇ ನಾನು ಹೇಳಿದ್ದೇನೆ ಅಧಿಕಾರಿಗಳಿಗೆ. ನಾನು ಇವತ್ತು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, ನಿಮ್ಮನ್ನ ದೌರ್ಬಲ್ಯ ಮಾಡುವಂತ ಯಾವುದೇ ಕಾನೂನುಗಳಿದ್ರು, ಪಕ್ಷದ ಆಡಳಿತ ಪಕ್ಷ ಇದ್ರು, ಅದಕ್ಕೆ ಕಿವಿ ಕೊಟ್ಟೆ ನಿಮ್ಮದೇ ಆದ ಕಾನೂನಲ್ಲಿ ನೀವು ಮಾಡಿ ಪೊಲೀಸರಿಗೆ ನಾನು ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ಹಿಂದೂ ಸಮಾಜವನ್ನ ಕೆಳಕಿ ಬರಬೇಡಿ. ನಾವು ಶಾಂತವಾಗಿರ್ತೇವೆ, ಆದ್ರೆ ಎದುರು ಮಾತ್ರ ಹನುಮಂತನಾಗೆ ಬಲಭೀಮನಾಗೆ ನಾವು ಎದ್ದು ಹೇಳ್ತೇವೆ. ಆ ಸಂದೇಶವನ್ನ ಕೊಡ್ತಾ ಇದ್ದೇನೆ. ಬಟ್ಟೆ ಕಟ್ಟುವುದು ನಿಶ್ಚಿತ, ಅದರಲ್ಲಿ ಬೇಕಾದ್ರೆ ನಾವು ಬೇಕಾದ್ರೆ ಜೀವ ಕೊಡುವುದಾದ್ರೂ ಅಡ್ಡಿಲ್ಲ, ಬಟ್ಟೆಗೂ ಬಟ್ಟೆ ಕಟ್ತೇವೆ ನಾವು. ಆ ಸಂದೇಶ ಕೊಡ್ತಾ ಇದ್ದೇನೆ. ಎಲ್ಲೋ ನಿಂತ್ಕೊಂಡು ಹೊರಗೆ ಪೇಟೆಯಲ್ಲಿ ಅಲ್ಲಿ ಅವಾಜ್ ಆಗಬೇಡ, ತಾಕತ್ತಿ ನಾನು ಮಕ್ಕಳು ಬದುಕಲಿ. ಎಲ್ಲೋ ಇದರಲ್ಲಿ RSS ನಾಯಕ ಉದ್ದಾಟತನ ಮಾತಾಡ್ತೇನೆ. 1993 ಉದ್ದಾಟತನವನ್ನು ಮಾತಾಡ್ತಾ ಇದ್ದೇವೆ. ಈ ಸಮಾಜ ಮತ್ತು ಈ ಬಂಧುಗಳ ರಕ್ಷಣೆಗಾಗಿ, ನಮ್ಮ ಅಸ್ಮಿತೆಯ ರಕ್ಷಣೆಗಾಗಿ ನಾವು ಯಾವ ಹೋರಾಟಕ್ಕೂ ಸಿದ್ಧ ಇದ್ದೇವೆ. ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟಿರಿ ಅಂತ ನಮಸ್ಕರಿಸ್ತಾ ಮುಂದೂ ಬೆಂಬಲ ಕೊಡ್ಬೇಕಂತ ನಿಮ್ಮೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳ್ತಾ ನಮಗೆ ಸಹಕಾರ ಕೊಡುವಂತ ನನ್ನ ಮಾತಾಡಿಗೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ನಮ್ಮ ಧಾರ್ಮಿಕ ಕ್ಷೇತ್ರವನ್ನ ಧ್ವಂಸ ಮಾಡುವಂತ ಕೆಲಸವನ್ನು ಆಗಿದೆ. ಅದು ಪುನಃ ಅಲ್ಲಿ ನಿರ್ಮಾಣ ಆಗಬೇಕು ಹೇಳುವಂತ ಉದ್ದೇಶ ನಮ್ದಿದೆ. ಆದ್ರಿಂದ ತಕ್ಷಣ ಸರ್ಕಾರ ಅಧಿಕಾರಿಗಳು ಮಾಡಿದ್ರೆ ಸರಿ, ಇಲ್ಲ ಹೇಳಿದ್ರೆ ನಾವು 5-6 ದಿವಸದೊಳಗೆ ಅದನ್ನು ಪುನಃ ನಿರ್ಮಾಣ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಯಾಕೆಂದ್ರೆ ನಾವು ಒಟ್ಟಾಗಿ ಹೋರಾಟ ಮಾಡೋಣ ಮತ್ತು ಜಿಲ್ಲಾದಾದ್ಯಂತವಾಗಿ ಬಂದಂತ ಎಲ್ಲವರ ಉದ್ದೇಶ ಕೂಡ ಅಷ್ಟೇ ಇದೆ. ಭಟ್ಕಳದಲ್ಲಿ ಮತ್ತೊಮ್ಮೆ ಪುನಃ 93ರ ಘಟನೆಯನ್ನ ಹುಟ್ಟಾಕುವಂತ ಪ್ರಯತ್ನ ಇಲ್ಲಿ ನಡೆದಿದೆ. ಅದಕ್ಕೆ ಅವಕಾಶವನ್ನ ನಾವು ಹಿಂದೂಗಳು ಕೊಡುವುದಿಲ್ಲ. ಅದನ್ನ ನಾವು ಖಂಡಿಸ್ತೇವೆ, ಅದನ್ನ ವಿರೋಧಿಸ್ತೇವೆ, ಸಮರ್ಥವಾಗಿ ಅದನ್ನು ಎದುರಿಸ್ತೇವೆ. ದೇಶದಲ್ಲಿ ಏನಾಗಿದೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮುಸಲ್ಮಾನರಿಗೆ ಒಂದು ರೀತಿ ರಕ್ಷಣೆ ಸಿಕ್ಕುವಂತ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಮುಸಲ್ಮಾನರು ಏನು ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಕ್ಷಮೆ ಮಾಡುವಂಥದ್ದು, ಅವ್ರ ಮೇಲೆ ಇದ್ದಂಥ ಕೇಸನ್ನು ವಾಪಸ್ ತಗೊಳ್ಳುವಂಥದ್ದು, ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಒಂದು ರೀತಿ ಮುಸಲ್ಮಾನರ ತುಷ್ಟೀಕರಣ ರಾಜಕೀಯನ ಕಾಂಗ್ರೆಸ್ ಮಾಡ್ತಾ ಇದೆ. ಅದೆಲ್ಲ ನಾವು ಮನಗೊಂಡು ಇವತ್ತು ಜನಕ್ಕೂ ತಿಳಿಸಬೇಕಾಗಿದೆ. ಮತ್ತು ನಾವು ನಮ್ಮನ್ನ ಎದುರಿಸಲಿಕ್ಕೆ ಬಂದ್ರೆ ನಾವು ಯಾವತ್ತೂ ಕೂಡ ಹಿಂದೂ ಸಂಘಟನೆ ಹಿಂಜರಿಯುವುದಿಲ್ಲ, ನಾವು ಎದುರಿಸ್ತೇವೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆಯೋ ಅದೇ ಪರಿಸ್ಥಿತಿ ರಾಜ್ಯದಲ್ಲೂ ಕೂಡ ಬರುವಂಥದ್ದಿದೆ. ಆದ್ರಿಂದ ನಾವೆಲ್ಲ ಒಟ್ಟಾಗಿ ಇದನ್ನು ಎದುರಿಸಬೇಕು. ಮತ್ತು ಏನು ನಮ್ಮ ಕಟ್ಟೆಯಲ್ಲಿ ಧ್ವಂಸಗೊಳಿಸಿದಾರೋ ಅಲ್ಲೇ ಪುನಃ ನಿರ್ಮಾಣ ಆಗಬೇಕು. ಮತ್ತು ಯಾರ್ಯಾರು ನಮ್ಮ ಹಿಂದೂ ಪ್ರಮುಖರ ಮೇಲೆ ಕೇಸ್ ಹಾಕೊಂಡಿದ್ದಾರೆ ಆಗ ಕೇಸನ್ನು ವಾಪಸ್ ತಗೊಳ್ಬೇಕು. ಮತ್ತು 2,000 ಜನ ಏನು ಆವತ್ತು ಪ್ರತಿಭಟನೆಗೆ ಬಂದಿದ್ರು ಮುಸಲ್ಮಾನರು, ಅವರು ಇವತ್ತು ಎಲ್ಲ ಬಂದವರು ಮಕ್ಕಳು ಅವರೆಲ್ಲ ಸಣ್ಣವರು ಹೇಳುವಂತ ಬಂದನೆ ಹೇಳ್ತಾ ಇದ್ದಾರೆ. ಯಾವುದೇ ಇದ್ರು ಕೂಡ ಅವ್ರ ಮೇಲೂ ಕೂಡ ಅವರು ಕೇಸನ್ನು ಹಾಕಬೇಕು ಮತ್ತು ಅವ್ರನ್ನೂ ಕೂಡ ಬಂಧಿಸಬೇಕು ಹೇಳುವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈ ರೀತಿ ಹೋರಾಟ ಇದು ಪ್ರಾರಂಭ ಅಷ್ಟೇ. ಬರುವಂತ ದಿವಸದಲ್ಲಿ ಕಟ್ಟೆಯಲ್ಲಿ ಕಟ್ಟಲಿಲ್ಲ ಹೇಳಿದ್ರೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡೋಣ. ನಾವೆಲ್ಲ ಒಟ್ಟಾಗಿ ಕೈ ಜೋಡಿಸೋಣ. ಯಾವುದೇ ಪರಿಸ್ಥಿತಿ ಬರಲಿ, ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೂ ಕೂಡ ನಾವೆಲ್ಲ ಒಟ್ಟಾಗಿ ಹೋಗೋಣ. ಯಾವುದೇ ಸಂದರ್ಭದಲ್ಲಿ ನಾವು ಹಿಂಸರಿಯುವಂಥ ಪ್ರಶ್ನೆಯೇ ಇಲ್ಲ. ಆದ್ರಿಂದ ನಾನು ವಿಶೇಷವಾಗಿ ಮಾತಾಡೋದಿಲ್ಲ, ಯಾಕೆಂದ್ರೆ ರಾಜ್ಯ ನಾಯಕರು ಮತ್ತು ನಮ್ಮ ಸಂಸದರು ಮಾತಾಡುವವರಿದ್ದಾರೆ. ನಮ್ಮೆಲ್ಲರಿಗೂ ಜಿಲ್ಲೆಯಿಂದ ಬಂದವರಿಗೂ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇಲ್ಲಿ ಸೇರಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಿಜೆಪಿಯ ನೇತೃತ್ವದಲ್ಲಿ ನಡೀತಿರುವಂತಹ ಹಿಂದೂ ಪರವಾದ ಹೋರಾಟಕ್ಕೆ, ಹಿಂದೂ ಪರವಾದ ಹೋರಾಟಕ್ಕೆ ನಾನು ಹೆಚ್ಚೇನೂ ಮಾತನಾಡಬೇಕಾದಿಲ್ಲ. ಒಂದೇ ಒಂದು ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ನಿರಂತರವಾಗಿ ಹೇಳಿದ್ದೇನೆ. ಮುರುಗನ ಕಟ್ಟೆಯನ್ನ ನಾವು ಯಾವ ಜಾಗದಲ್ಲಿ ನಿರ್ಮಾಣ ಮಾಡಿದ್ವು, ಯಾರು ಮುಸ್ಲಿಂ ಮತಾಂಧರು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಅದನ್ನು ಕೆಡವಿ ಹಾಕಿದಾರೋ ಅದೇ ಜಾಗದಲ್ಲಿ
ಕಟ್ಟೆಯನ್ನ ನಾವು ಕಟ್ಟೇವೆ ಅನ್ನುವಂತ ಒಂದೇ ಮಾತನ್ನ ಹೇಳಿದ್ರೆ ಸಾಕಾಗುತ್ತೆ. ಒಂದು ವೇಳೆ ಕಟ್ಟೆಯನ್ನ ಕಟ್ತೇವೆ ನಾವು, ಇದರೊಳಗೆ ಯಾವುದೇ ರೀತಿಯ ಅಭಿಪ್ರಾಯ ಭೇದ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಆ ಹೋರಾಟವನ್ನ ನಾವು ಮುಂದುವರಿಸೋಣ. ಇವತ್ತು ನಮ್ಮ ಹೋರಾಟಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ಬಂದಿರೋದು ಪ್ರತಿಪಕ್ಷದ ನಾಯಕರಾದ ಶ್ರೀಯುತ ಆರ್ ಅಶೋಕ್ ಅವರು ಇಲ್ಲಿರೋದ್ರಿಂದ ಅವರು ನಮ್ಮ ಧ್ವನಿಯಾಗಿ ಸರ್ಕಾರದಲ್ಲಿ ಅವರು ನಮ್ಮ ವಾದವನ್ನ ಮಂಡಿಸ್ತಾರೆ ಅನ್ನುವಂತ ವಿಷಯ ಇದೆ. ನಾನು ಅಶೋಕ್ ಅವರಲ್ಲಿ ಒಂದೇ ಒಂದು ವಿನಂತಿ ಮಾಡಿಕೊಳ್ತೇನೆ. ಇದು ಮುಂದಿನ ಅಧಿವೇಶನ ಯಾವಾಗ ಶುರುವಾಗುತ್ತೋ ಗೊತ್ತಿಲ್ಲ, ಆದ್ರೆ ಅದುವರೆಗೆ ಕಾಯಬೇಕಾದಂತ ಅಗತ್ಯತೆ ಇಲ್ಲ. ಕಟ್ಟೆಯನ್ನ ಅತಿ ಶೀಘ್ರದಲ್ಲಿ ಅಲ್ಲಿ ಕಟ್ಟೇಬೇಕು ಅನ್ನುವಂತ ಆಗ್ರಹವನ್ನು ನಾನು ಮತ್ತೆ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ಅವತ್ತು ಸೇರಿರುವಂತವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನ ಬಂಧಿಸಬೇಕು. ಕೆಲವರನ್ನ ಬಂಧಿಸಿದೀವಿ ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ನಾನು ಪೊಲೀಸ್ ಇಲಾಖೆಗೆ ಕೇಳೋದಿಷ್ಟೇ, ವಾಟ್ಸಪ್ಪಿನ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿದವ್ರನ್ನ ನಮ್ಮ ಹಿಂದೂಗಳನ್ನ ಹಿಡ್ಕೊಂಡು ಹೋಗ್ತೀರಿ ನೀವು. ನಿಮಗೆ ಅಲ್ಲಿ ಬಂದು ಕಟ್ಟೆ ಧ್ವಂಸ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಸಾವಿರಾರು ಜನ, ನೀವು ಇನ್ನೂ 6 ಜನ ಬಂಧಿಸಿದ್ದೀರಿ 8 ಜನ ಬಂಧಿಸಿದ್ದೀರಿ ಅಂತ ಹೇಳ್ತಿರಲಿಲ್ಲ. ಇದು ಯಾವ ನ್ಯಾಯ? ಹಾಗಾಗಿ ಪೊಲೀಸ್ ಇಲಾಖೆ ತಕ್ಷಣ ಅದರೊಳಗೆ ಭಾಗಿಯಾದಂತವರನ್ನ ಬಂಧಿಸಬೇಕು. ನಮ್ಮ ಹಿಂದೂಗಳ ಮೇಲೆ ಅನಗತ್ಯವಾದ ಕೇಸ್ ಹಾಕಿದ್ದಾರೆ. ಹಿಂದೂಗಳ ಮೇಲೆ ಅನಗತ್ಯವಾದ ಕೇಸು. ಅದರೊಳಗೆ ಸುನಿಲ್ ನಾಯ್ಕರು, ಗೋವಿಂದ್ ನಾಯ್ಕರು ಒಳಗೊಂಡಂತೆ ಇನ್ನೂ 15 ಜನ ಎಲ್ಲರೂ ಇದ್ದಾರೆ ನಮ್ಮ ಪ್ರಮುಖರು. ಇವರು ಮಾಡಿದ್ದು ಯಾಕೆ ಕೇಸ್ ಹಾಕಿದ್ದಾರೆ ಅಂತ ಕೇಳಿದೆ ನಾನು. ಸರ್ ಅವ್ರು ಶಾಂತವಾಗಿದ್ರು ಸರ್, ಹಾಗಾಗಿ ಹಾಕಿದೀವಿ ಅಂತ. ಎಲ್ಲಿ ವ್ಯವಸ್ಥೆ ಇದು ಅಂತ ಕೇಳಿದೆ. ಅವ್ರು ಹೇಳಿದ್ರು ಸರ್ ನಮಗೂ ಗೊತ್ತಿದೆ ಸರ್ ಅವ್ರೇನು ಮಾಡಿಲ್ಲ ಅಂತ ತಪ್ಪು, ಆದ್ರೆ ಉಸ್ತುವಾರಿ ಸಚಿವರು ಆಗಿದ್ದಂತವ್ರು, ಇವತ್ತಲ್ಲ ಅವರು ಆಗಿದ್ದಂತವ್ರು ಅವರು ಯಾರ್ಯಾರಿಂದ ನಾವು ಫೋನ್ ಮಾಡಿಸಿದ್ರೆ ಏನ್ ಮಾಡ್ಲಿ ಸರ್ ನಾವು ಅಂತ. ನಾನು ಪೊಲೀಸ್ ಇಲಾಖೆ ಒಂದು ಹೇಳ್ತೇನೆ, ನಿಷ್ಪಕ್ಷಪಾತವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳ್ರಿ. ಯಾರು ಏನ್ ಹೇಳಿದ್ರು ಕೇಳಬೇಡ್ರಿ. ನ್ಯಾಯ ಹೇಳಿದೆ, ನ್ಯಾಯಕ್ಕೆ ನೀವು ನ್ಯಾಯ ಕೊಡಿ. ನಾನು ಇದನ್ನು ಹೇಳೋದಕ್ಕೆ ಬಯಸ್ತೇನೆ, ಬಂಧಿಸ್ತೇವೆ. ಇವ್ರ ಮೇಲೆ ಹಾಕಿರೋ ಕೇಸ್ಗಳನ್ನ ಹಿಂದೆಕೊಳ್ಳಿ. ಭಟ್ಕಳ ಶಾಂತ, ಉತ್ತರ ಕನ್ನಡ ಜಿಲ್ಲೆ ಶಾಂತವಾಗಿತ್ತು. ಈ ಶಾಂತತೆಯನ್ನ ಕದಡಬೇಕು ಅಂತ ಭಟ್ಕಳದ ಮುಸ್ಲಿಂ ಮದಾಂಧರು ಅವತ್ತು ಇಡೀ ಕಟ್ಟೆಯನ್ನ ಧ್ವಂಸ ಮಾಡಿರೋದಷ್ಟೇ ಅಲ್ಲ, ಹಿಂದೂಗಳ ಭಾವನೆಗಳಿಗೆ ಘಾಸಿ ಆಗುವಂತ, ಧಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಶಾಂತವಾಗಿರೋದನ್ನ ಸಹಿಸಿಕೊಳ್ಳಿಕ್ಕೆ ಆಗದೆ ಇರುವಂತ ಆಡಳಿತ ನಡೀತಿರೋದನ್ನು ನೋಡಿದ್ದೇವೆ. ನಾನು ಒಂದು ಮಾತನ್ನ ಬಹಳ ಬಲವಾಗಿ ನಂಬಿದ್ದೇನೆ ಮತ್ತು ಅದನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಭಾರತ, ಇವತ್ತು ಹಿಂದೂ ಸಮಾಜ ಮೊದಲಿನಂತೆ ಇಲ್ಲ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಜಾಗೃತವಾದ ಸಮಾಜವಾಗಿ ನಿಂತಿದೆ. ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಂತವರು ಇದ್ದೇವೆ. ನಾವು ಆರ್ಟಿಕಲ್ 370 ರದ್ದು ಮಾಡಿ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಅಂತ ಹೇಳಿದವರು ಇದ್ದೇವೆ. ಶ್ರದ್ಧೆಗೆ ಭಕ್ತಿ ಕೇಂದ್ರಗಳನ್ನು ಅಭಿವೃದ್ಧಿ ಪಡಿಸಿ ನಾವು ಈ ರಾಷ್ಟ್ರದ ಅಸ್ಮಿತೆಯಾದಂತಹ ಆ ಹಿಂದುತ್ವದ ನಮ್ಮ ಸನಾತನ ಸಂಸ್ಕೃತಿಯನ್ನ ನಂಬಿ ಅದರ ಅಡಿಯಲ್ಲಿ ನಮ್ಮ ನೇತೃತ್ವ ಪ್ರಧಾನಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾ ಇರೋದು ನೋಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ನ UPA ಸರ್ಕಾರ ಅಲ್ಲ, ಇದು NDA ಬಿಜೆಪಿಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರ, ಅಮಿತ್ ಶಾ ಅವರ ನೇತೃತ್ವದ ಸರ್ಕಾರ ಇದು. ಹಾಗಾಗಿ ಮನವನ್ನಂತೆ ಆಡಳಿತ ನಡೆಸಿದ್ರೆ ರಾಜ್ಯದ ಕಾಂಗ್ರೆಸ್ ಅವರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ಇದು ನಡೆಯೋದಿಲ್ಲ. ಇದುವರೆಗೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಭದ್ರವಾಗಿಟ್ಟುಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ನಿರಂತರವಾಗಿ ಧಕ್ಕೆ ತರ್ತಾ ಇದ್ದಾರೆ, ಘಾಸಿಗೊಳಿಸ್ತಾ ಇದ್ದಾರೆ. ಅಶೋಕ್ ಅವರು
ನಮ್ಮ ಪ್ರತಿಪಕ್ಷದ ನಾಯಕರು ರಾಜ್ಯದ ಉದ್ದಗಲದಲ್ಲಿ, ಗುಲ್ಬರ್ಗಾದಲ್ಲಾಗ್ಲಿ, ರಾಮನಗರದಲ್ಲಾಗ್ಲಿ, ಬೆಂಗಳೂರದಲ್ಲಾಗ್ಲಿ, ಎಲ್ಲೇ ಆಗಲಿ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆದರೆ ತಕ್ಷಣ ಅಲ್ಲಿ ಹೋಗಿ ಅವರಿಗೆ ಧ್ವನಿಯಾಗಿ ಸರ್ಕಾರ ನಮ್ಮ ಜನರ ರಕ್ಷಣೆಗೆ ಮುಂದಾಗೋದಕ್ಕೆ ಅವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ. ಅವರಿವತ್ತಿದ್ದಾರೆ. ಹಾಗಾಗಿ ನಾನು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವರೇ, ನೀವಂತೂ ನಿಮ್ಮ ಅವಧಿ ಮುಗಿದದೆ. ಈಗ ನಿಮ್ಮ ಅವಧಿ ಮುಗಿದಲ್ಲ, ಕೂರ್ಚೆ ಕೊಟ್ಟಾಯ್ತು. ಆದ್ರೆ ಕೂರ್ಚೆ ಅಂತೂ ಇಂತೂ ಕೊಟ್ರು, ಹಂಗೆ ಕೊಡ್ಲಿಲ್ಲ. ಆದ್ರೆ ಅವ್ರ ಕೂರ್ಚೆ ಗದ್ದಲದಲ್ಲಿ ರಾಜ್ಯ ಬಡವಾಯ್ತು, ಅಭಿವೃದ್ಧಿ ಕೆಲಸ ಇಲ್ಲ, ಭ್ರಷ್ಟಾಚಾರ ಮಿತಿ ಮೀರಿದೆ, ಓಲೈಕೆ ರಾಜಕಾರಣ ಹಿಂದೆಂದೂ ಇಲ್ಲದೆ ಇರುವಂತ ರಾಷ್ಟ್ರದ್ರೋಹಿಗಳಿಗೆ ಕೊಡ್ತಾ ಇದ್ದಂತ ಪ್ರೋತ್ಸಾಹ ಹಿಂದೆಲ್ಲೂ ಇಲ್ಲದೆ ಇರುವಂತದ್ದನ್ನ ನೋಡಿದ್ದೀವಿ. ನಾನು ಅದ್ರ ವಿವರ ಹೇಳೋದಕ್ಕೆ ಬಯಸೋದಿಲ್ಲ. ಆದ್ರೆ ಇನ್ನು ಹೊಸ ಅಧ್ಯಾಯ. ನಮ್ಮ ಕಡೆ ಹಳ್ಳಿಯಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ. ನನಗೆ ನಿನ್ನೆ ಹೇಳಿದ್ರು ರಾಜೀನಾಮೆ ಕೊಟ್ಟ ಅಂದ ತಕ್ಷಣ, ಸರ್ ಮುಂದೆ ಯಾರಾಗ್ತಾರೆ ಅಂತ ಕೇಳಿದ್ರು. ನಾನು ಹೇಳಿದೆ, ಭತ್ತ ತಿನ್ನವನು ಹೋಗ್ಬೋದು, ಉಮಿ ತಿನ್ನವ್ ಬರ್ತಾನೆ. ಇಷ್ಟೇ ಆಗೋದು. ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಬಹಳ ಮೊದಲಿಂದ ಒಂದು ಮಾತು ಹೇಳ್ತಿದ್ದೇನೆ, ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರು ರಾಷ್ಟ್ರದ ಮುಖ್ಯವಾಹಿನಿಗೆ ಬರದೇ ಇರುವಂತೆ ತಡೆ ಓಡುತ್ತಾ ಇರುವಂತವ್ರು ಕಾಂಗ್ರೆಸ್. ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಇರಬಾರದು. ಆ ಕಾರಣಕ್ಕಾಗಿ ಅವರಿಗೆ ಮಿತಿ ಮೀರಿದ ಓಲೈಕೆಯನ್ನು ಮಾಡಿ ಅವರು ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಶಕ್ತಿ ಜೊತೆಗೆ ಒಂದಾಗದೇ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರೊಳಗೆ ನಾವು ಜಾಗೃತ ಸಮಾಜ, ಜಾಗೃತ ರಾಷ್ಟ್ರ. ಸಿದ್ದರಾಮಯ್ಯನವರು ಯಾವ ಸೊಕ್ಕಿನಿಂದ ಆಡಳಿತ ಮಾಡಿದ್ರು ಅದೇ ಸೊಕ್ಕಿನಿಂದ ಮಮತಾ ಬ್ಯಾನರ್ಜಿ ಆಡಳಿತ ಮಾಡಿದ್ರು. ಏನಾಯ್ತು ಮಮತಾ ಬ್ಯಾನರ್ಜಿಯ ಕತೆ? ಈಗ ರಾಜ್ಯದಲ್ಲಿಯೂ ಉಮಿ ತಿನ್ನವು ಬಂದ್ರು ಆಗೋದು ಅದೇ ಕತೆ. ನಮ್ದೇ ಮುಂದಿನ ದಿನದಲ್ಲಿ ಸರ್ಕಾರ, ನಮ್ಮದೇ ಸರ್ಕಾರ. ಒಂದು ವೇಳೆ ಧೈರ್ಯದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡೋಣ, ನ್ಯಾಯಕ್ಕಾಗಿ ಹೋರಾಟ ಮಾಡೋಣ. ನಾವು ನಮಗೆ ನ್ಯಾಯ ಬೇಕು. ಆ ಮುರುಗಿನ ಕಟ್ಟೆ ನಮ್ಮ ಶ್ರದ್ಧಾಭಕ್ತಿಯ ಕೇಂದ್ರ. ಅದು ಮುಸ್ಲಿಮರಿಗೆ ಯಾವುದೇ ಕಾರಣಕ್ಕೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಅವರ ವಿಷಯವೇ ಅಲ್ಲ. ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಅಗಲ ಮಾಡ್ತಿರುವಾಗ ತೆಗೆದುಕೊಂಡಂತ ಒಂದು ಕ್ರಮ, ಎಲ್ಲರ ಸಮ್ಮತಿ ಮೇರೆಗೆ ತೆಗೆದುಕೊಂಡಂತ ಕ್ರಮ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇದ್ದೋದ ಕ್ರಮ ತೆಗೆದುಕೊಂಡಿರೋದು, ಕಟ್ಟೆಯನ್ನು ಕಟ್ಟಿರೋ ನ್ಯಾಯಯುತವಾಗಿ ಕಟ್ಟೆ ಕಟ್ಟಿದ್ರೆ ಅದನ್ನ ಧ್ವಂಸ ಮಾಡ್ತೀರಿ ನೀವು. ಇದು ನಡೆಯೋದಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ನಿಮಗೆಲ್ಲ ಖುಷಿ ಆಗುವ ಹಾಗೆ ನಮ್ಮ ಸುನೀಲ್ ನಾಯ್ಕ ಹೇಳಿದ್ರು, ಕಾಗೇರಿಯವರು ಒಪ್ಪಿದ್ರು, ಈಗಲೇ ಹೋಗುವಾಳೆ. ಹೋಗೋಣ, ಹೋಗ್ಲಿಕ್ಕೆ ನಾವು ಎಲ್ಲ. ಆದ್ರೆ ಸುನೀಲ್ ನಾಯ್ಕರೇ ಇನ್ನೊಂದು ಮಾತು ಹೇಳಿದ್ರು, ಹಿಂದೂಗಳು ನಾವು ಸಹನಾಶೀಲರು, ಕಾನೂನನ್ನ ಕೈಗೆತ್ತಿಕೊಳ್ಳೋರಲ್ಲ. ಹಾಗಾಗಿ ನಾವು ಸರಿಯಾದ ಸಂದರ್ಭವನ್ನ ನೋಡಿ ಒಂದು ಆಡಳಿತ ಸರ್ಕಾರ ಕಟ್ಟುತ್ತೋ ಇಲ್ಲ ನಾವೇ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಬಂದ ಮೇಲೆ ನಾವು ಹೋಗಿ ಕಟ್ಟೋಣ ಅನ್ನೋ ಮಾತನ್ನು ನಾನು ಭಟ್ಕಳದಲ್ಲಿ ಈ ರೀತಿಯ ಸಂದರ್ಭದಲ್ಲಿ ನಮ್ಮ ಶಿವಾನಂದ ನಾಯ್ಕರು ಇರ್ಬೋದು, ಗೋವಿಂದ ನಾಯ್ಕರು ಇರ್ಬೋದು, ನಮ್ಮ ಲಕ್ಷ್ಮೀನಾರಾಯಣ, ಶ್ರೀನಿವಾಸು, ನಮ್ಮ ವಿಶೇಷವಾಗಿ ಶ್ರೀಕಾಂತ್ ಉಳಿದಂತೆ ಮತ್ತೆ ಹೇಳ್ತಾ ಹೋದ್ರೆ ದಯವಿಟ್ಟು ಅನೇಕ ತಿಳ್ಕೊಬೇಡಿ, ಹೆಸರು ಉದ್ದಾಗುತ್ತೆ. ನಮ್ಮೆಲ್ಲಾ ಪ್ರಮುಖರು ಈ ರೀತಿ ಅನ್ಯಾಯವನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಂದ್ರೆ ಮೊದಲಿಂದಲೂ ಹೇಳ್ತಾ ಇದ್ದಾರೆ, ಈಗಲೂ ಹೇಳಿದ್ದಾರೆ. ಮತ್ತು ಒಂದು ಮಾತು, ಹಿಂದುತ್ವ ಅನ್ನೋದು ಯಾರೊಬ್ಬರು ಸೊತ್ತಲ್ಲ, ನಮ್ಮಲ್ಲೇ ಒಳಗೆ ತರುವಂತ ಅನೇಕ ಪ್ರಯತ್ನಗಳು ನಡೀತಾ ಇದೆ. ನಾವು ಒಳಕ್ಕಿಗೆ ಅವಕಾಶ ಕೊಡದೆ ಹಿಂದುತ್ವ ಅನ್ನೋದು ನಮ್ಮ ಸಮಾಜದ ಅಸ್ಮಿತೆಯ ಪ್ರಶ್ನೆ. ಇದು ಇದನ್ನು ರಕ್ಷಿಸಿಕೊಳ್ಳೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ನಾವು ಈಗ ಯಾವ ಜಾಗೃತ ಸ್ಥಿತಿಯನ್ನು ತೋರಿಸಿದ್ದೇವೋ ಅದರ ಮುಂದೆ ಸದಾ ಕಾಲದಲ್ಲೂ ತೋರಿಸೋದಕ್ಕೆ ನಾವು ಬದ್ಧರಾಗಿರೋಣ. ನಾವು ಕಟ್ಟೆಯನ್ನು ಅಲ್ಲೇ ಕಟ್ಟೋಣ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಕಟ್ಟೆ ಯಾರದು? ಕಟ್ಟೆ ಕಟ್ಟುವರು, ಕಟ್ಟೆ ಕಟ್ಟುವರು, ಕಟ್ಟೆ ಕಟ್ಟುವರು. ಅವ್ರು ಕಟ್ಟಿಲ್ಲ ಅಂದ್ರೆ ನಾವೇ ಕಟ್ಟೋದು. ನಾನೇ ಬರ್ತಿರ್ಬೇಕಾದ್ರೆ ಅದಕ್ಕೆ ಕಟ್ಟೋದಕ್ಕೆ ನಾನೇ ಬರ್ತೀನಿ.
ಆಗ ಹೊಡೆದಾಕಕ್ಕೆ ಹೋಗಿ ಅಲ್ಲಿ ಶ್ರೀರಾಮ ಮಂದಿರ ಕಟ್ಟಿ 21 ದಿನ ಅಲ್ಲೇ ಇದ್ದೆ ನಾನು. 21 ಡೇಸ್ ಅಲ್ಲಿ ಬಂದಿದ್ದೀನಿ. ಅದಕ್ಕೆ ನನಗೆ ಕಟ್ಟೋದು ಗೊತ್ತಿದೆ, ಒಡೆಯೋದು ಗೊತ್ತಿದೆ. ನನಗೆ ಕಟ್ಟಲೇಬೇಕು. ಈ ಸರ್ಕಾರದ ವಿರುದ್ಧ ಎಮರ್ಜೆನ್ಸಿ ಇಂದಿರಾ ಗಾಂಧಿ ವಿರುದ್ಧನೂ ಕೂಡ 1 ತಿಂಗಳು ಜೈಲಲ್ಲಿ ಬಂದಿದ್ದೀನಿ ನಾನು. ಅದರಿಂದ ಇವೆಲ್ಲ ನೋಡಿದ್ದೀನಿ. ಅದಾದ್ಮೇಲೆ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ನೋ, ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಲಾಠಿ ಏಟುಗಳು ಬಿದ್ದಿತ್ತು, ಅದೇ ಪೊಲೀಸ್ ಇಲಾಖೆಗೆ ನಾನು ಸಚಿವನಾಗಿನೂ ಕೂಡ ಕೆಲಸ ಮಾಡಿದ್ದೆ. ಅದರಿಂದ ಎರಡೂ ಗೊತ್ತಿದೆ ನನಗೆ. ಈ ವಿಚಾರ ಹೇಳಿದ ತಕ್ಷಣ ನಾನು SP ಗೆ ಫೋನ್ ಮಾಡಿದೆ. ಅವತ್ತೇ ಈ ಆಟ ನಡೆಯಲ್ಲ ಅಂತ ಹೇಳಿದ್ದೀನಿ ಅವ್ರಿಗೆ, SP ಅವ್ರಿಗೆ. ಕ್ರಮ ಆಗ್ಬೇಕು, ಬಂಧಿಸ್ಬೇಕು. ಅವ್ರನ್ನ ಬರೀ ಬಂಧಿಸಿದ್ರೆ ಆಗಲ್ಲ, ಗಡೀಪಾರು ಮಾಡ್ಬೇಕು ಅವ್ರನ್ನೆಲ್ಲ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು? ಬಾಂಗ್ಲಾದೇಶದವ್ರನ್ನೆಲ್ಲ ಗಡೀಪಾರು ಮಾಡ್ತಾ ಇದ್ದಾರೆ. ಕರೆಕ್ಟ್ ತಾನೇ ಮಾಡ್ತಾ ಇರೋದು? ಕರೆಕ್ಟ್ ಇಲ್ಲ? ನಮ್ಮ ದೇಶದಲ್ಲೂ ಕೂಡ 2 ಕೋಟಿ ಬಾಂಗ್ಲಾದೇಶದವರು ಇದ್ದಾರೆ. 2 ಕೋಟಿ ಬಾಂಗ್ಲಾದೇಶ. ಕರ್ನಾಟಕದಲ್ಲೂ 10 ಲಕ್ಷ ಬಾಂಗ್ಲಾದೇಶದವರು ಇದ್ದಾರೆ. 10 ಲಕ್ಷ. ಭಟ್ಕಳದಲ್ಲಿ ಇನ್ನೂ ಜಾಸ್ತಿ ಇರ್ಬೋದು. ಇವ್ರನ್ನೆಲ್ಲ ಗಡೀಪಾರು ಮಾಡುವಂತ ಒಂದು ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಲ್ಲಿದೆ. ವೆಸ್ಟ್ ಬೆಂಗಾಲ್, ಬಿಹಾರ್ ಮುಖಾಂತರ ಅವ್ರಿಗೆಲ್ಲ ಪಾಸ್ಪೋರ್ಟ್ ಕೊಡ್ತಾ ಇದ್ರು ಮಮತಾ ಬ್ಯಾನರ್ಜಿ. ಆಧಾರ್ ಕಾರ್ಡ್ ಕೊಡ್ತಾ ಇದ್ರು, ರೇಷನ್ ಕಾರ್ಡ್ ಕೊಡ್ತಾ ಇದ್ರು. ಅದು ತಗೊಂಡು ಬಂದಿಲ್ಲಿ ನಾವು ವೆಸ್ಟ್ ಬೆಂಗಾಲ್ ಇಂದ ಬಂದಿದ್ದೀರಿ ಅಂತ ಹೇಳ್ತಾ ಇದ್ರು. ಮರಿಯನ್ನ ಕಟ್ಟೆ ಏನಿದೆ ಅದು ಇವತ್ತಿಂದಲ್ಲ, ಇವತ್ತಿಂದ ಮರಿಯನ್ ಕಟ್ಟೆ 100 ವರ್ಷ ಇತಿಹಾಸ ಇದೆ. ನಾನು ತಹಸೀಲ್ದಾರ್ಗೆ ನಮ್ಮ DC ಅವರೆಲ್ಲ ಬಂದಿದ್ರು. ನಾನು ಇಲ್ಲಿ ಬರಕ್ ಮುಂಚೆ ನಾನು IB ನಲ್ಲಿ ಅವರೆಲ್ಲ ಕರೆಸಿದ್ದೆ. DC, SP, IG, ಪೊಲೀಸ್ ಎಲ್ಲ ಬಂದಿದ್ರು. ನಂತರ ಬಂದು ವರದಿಯನ್ನು ಕೊಟ್ಟು ಹೋದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ಕಟ್ತೀರಾ ಇಲ್ಲ ನಾನು ಬಂದು ಕಟ್ಟಬೇಕಾ ಅಂತ ಕೇಳಿದ್ದೀನಿ. ಸರಿ ತಾನೆ? ಕಟ್ಟೆ ಕಟ್ಟುವೆವು, ಅಲ್ಲೇ ಕಟ್ಟುವೆವು. ಕಟ್ಟೆನ ಮುರಿಯಿನ ಕಟ್ಟೆ ಅಲ್ಲೇ ಕಟ್ಟಬೇಕು ನಾವು. ನಾನು ಸ್ಥಳಕ್ಕೆ ಹೋಗಿ ಬಂದಿದ್ದೀನಿ. ನಾನು ಇಲ್ಲಿ 100 ವರ್ಷದ ಇತಿಹಾಸ ಇರ್ತಕ್ಕಂಥ ಮುರಿಯನ್ನ ಕಟ್ಟೆ 100 ವರ್ಷ ಇತಿಹಾಸ ಇದೆ. ಅಲ್ಲಿ ಸುತ್ತಮುತ್ತ ಇವಾಗ ಸೇರ್ಕೊಂಡಿದ್ದಾರಲ್ಲ, ಅವ್ರು ಯಾರವರು? ಹಿಂದೆ ಇದ್ರೆ 100 ವರ್ಷದಿಂದ ಅಲ್ಲಿ ಒಂದು ಮನೆ ಇರಲಿಲ್ಲ, ಅಲ್ಲಿ ಒಂದು ಗುಡಿಸಲು ಇರಲಿಲ್ಲ, ಅಲ್ಲಿ ಒಂದು ರೋಡ್ ಇರಲಿಲ್ಲ. ಅಲ್ಲಿ ಅವತ್ತಿದ್ದು ಮುರಿಯನ್ ಕಟ್ಟೆನೇ. ಅದು ಅವತ್ತಿದ್ದು ಮುರಿಯನ್ ಕಟ್ಟೆ. ಇವತ್ತು ಇವರೆಲ್ಲ ಹೊಸದಾಗಿ ಬಂದ್ಬಿಟ್ಟು ಹಳೇದನ್ನ ತೆಗೆದಾಕ್ಬಿಟ್ರು. ಕಾನೂನು ಪ್ರಕಾರ ರಸ್ತೆ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ, ಜಿಲ್ಲಾಧಿಕಾರಿ, ನ್ಯಾಷನಲ್ ಹೈವೇ ಅವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಕಟ್ಟಿರುವಂತದ್ದು. ಅಕ್ರಮ ಅಲ್ಲ, ಅಲ್ಲಿರೋರು ಅಕ್ರಮ. ಅಲ್ಲಿ ಮನೆ ಕಟ್ಕೊಂಡವರಲ್ಲ ಅವರೆಲ್ಲ ಅಕ್ರಮ. ಅದು ಬೇರೆ ಗಲಾಟೆ ಆಗಿತ್ತು ಹಿಂದೆ, ಗೊತ್ತಿದೆಯಾ? ಬೇರೆ ಗಲಾಟೆ ಆಗಿತ್ತು ಅದಿದೆ. ಅವ್ರ ಅಕ್ರಮ. ಈ ಮರಿಯನ ಕಟ್ಟೆ ಸಕ್ರಮ, ಸಕ್ರಮ ಇರುವಂಥದ್ದು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೇನಾದ್ರೂ ಈ ತರ ಪದೇ ಪದೇ ಶಾಂತಿ ಶಾಂತಿ ಅಂತ ಹೊರಟ್ರೆ ನಮ್ಗೆ ವಾಂತಿ ಮಾಡಿಸ್ಬಿಡ್ತಾರೆ ಇವರೆಲ್ಲ. ಶಾಂತಿ ಅಲ್ಲ, ಈಗ ನ್ಯಾಯಕ್ಕೋಸ್ಕರ ಹೋರಾಟ, ಧರ್ಮಕ್ಕೋಸ್ಕರ ಹೋರಾಟ. ಸನಾತನ ಧರ್ಮ ಉಳಿದ್ರೆ ಈ ದೇಶ ಉಳಿತದೆ, ಭಾರತ ಉಳಿತದೆ, ನಾವು ಉಳಿತೀವಿ. ಇವತ್ತು ಕಟ್ಟೆವರೆಗೂ ಬಂದಿದ್ದಾರೆ, ನಾಳೆ ನಮ್ಮನೆ ಕಟ್ಟೆಗೂ ಬರ್ತಾರೆ. ಎಚ್ಚರಿಕೆ. ಇವತ್ತು ರೋಡಲ್ಲಿರೋ ಕಟ್ಟೆಗೆ ಬಂದಿದ್ದಾರೆ, ನಾಳೆ ನಮ್ಮ ಮನೆ ಮುಂದೆ ಇರುವಂತ ಕಟ್ಟೆಗೂ, ತುಳಸಿ ಕಟ್ಟೆಗೂ ಕೈ ಹಾಕ್ತಾರೆ ಇವರು. ಆದವರು ದೇಶ ದ್ರೋಹಿಗಳು ಇವರು. ಪಾಕಿಸ್ತಾನದ ಏಜೆಂಟ್ಗಳಾಗಿ ಕೆಲಸ ಮಾಡುವಂತವರು. ಇವತ್ತು SIR ಬರ್ತಾ ಇದೆ. ಎಚ್ಚರಿಕೆಯಿಂದ ಇರ್ಬೇಕು ನಾವು. ಯಾರ್ಯಾರು ಪ್ರಧಾನಮಂತ್ರಿಗಳು ಯಾರ್ಯಾರು ಬಾಂಗ್ಲಾದೇಶ, ಪಾಕಿಸ್ತಾನದವ್ರು ಇದ್ದಾರೋ ಅವ್ರಿಗೆಲ್ಲ ಗೇಟ್ ಪಾಸ್ ಕೊಡ್ತಾ ಇದ್ದಾರೆ.
ವೆಸ್ಟ್ ಬೆಂಗಾಲಲ್ಲಿ ದೀದಿ ಅಂತ ಇದ್ದಲ್ಲ, ನೋಡ್ದಲ್ಲ ಮಮತಾ ಬ್ಯಾನರ್ಜಿ ಹೆಂಗೆ ಗಂಟು ಮೂಟೆ ಕಟ್ಕೊಂಡು ವೆಸ್ಟ್ ಬೆಂಗಾಲ್ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದಾರೆ. ಕಾರ್ಟೂನ್ ಬಂದಿತ್ತು, ಒಂದು ಕಾರ್ಟೂನು ಸೂಟ್ ಕೇಸ್ ಇಟ್ಕೊಂಡು ಓದ್ತಾ ಇದ್ದಾರೆ. ಕಾರ್ಟೂನ್ ಅಂದ್ರೆ ನೋಡಿ, ಇದರಲ್ಲಿ ನಿಮ್ಮ ಗ್ರೂಪ್ ಅಲ್ಲಿ ಇದೆ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಯಾಕಮ್ಮ ಓದ್ತಾ ಇದ್ವಿ ಅಂತ. ಇಲ್ಲ, ನಾನು ಆಗಲ್ಲ, ಇನ್ನು ಅಲ್ಲೇ ಸೆಟ್ಲ್ ಆಗ್ತೀನಿ ನಾನು ಅಂತ ಹೇಳ್ತಾರೆ. ಹಂಗೆ ಇವನ್ನೆಲ್ಲ ಸೆಟ್ಲ್ ಮಾಡಿಸ್ಬೇಕು ಬಾಂಗ್ಲಾದೇಶಕ್ಕೆ. ನಮ್ಮ ದೇಶದವ್ರಿಗೆ ಇಲ್ಲಿ ಬದುಕುವಂತ ಹಕ್ಕಿರೋದು. ಹಿಂದೂಗಳು ಪುರಾತನವಾಗಿ 5,000 ವರ್ಷಗಳಿಂದ ಬದುಕ್ತಾ ಇರುವಂತ ಜನ. ನಾವು ಈ ದೇಶವನ್ನ ಉಳಿಸ್ಕೋಬೇಕಾದ್ರೆ ಈ ತರದ ವಿಚಾರಗಳನ್ನ ಇಟ್ಕೊಂಡು ನಾವೆಲ್ಲ ಒಟ್ಟಾಗಬೇಕು. ಹಿಂದೂಗಳೆಲ್ಲ ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು. ಆಗ ಮಾತ್ರ ನಮಗೆ ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ಇನ್ನ 2 ವರ್ಷ ಅಷ್ಟೇ. ಈಗ ಜಗಳ ಆಡ್ತಾ ಇದ್ದಾರೆ. ಅವಾಗೆ ಇನ್ನು 2 ವರ್ಷ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದ ಅಷ್ಟಾಗ ಅಧರ್ಮಗಳನ್ನು ಮಾಡಿಬಿಟ್ಟಿದ್ದಾರೆ. ಒಂದ್ ಕಡೆ ಮುಸ್ಲಿಮರ ತುಷ್ಟೀಕರಣ ಮಾಡಿ ವೆಸ್ಟ್ ಬೆಂಗಾಲ್ ಹೋಯ್ತು, ಮುಸ್ಲಿಮರ ತುಷ್ಟೀಕರಣ ಮಾಡಿ ಬಿಹಾರ ಬಿಜೆಪಿ ಪಾಲಾಯ್ತು, ಕರ್ನಾಟಕನೂ ಹಾಗೆ. ಅವ್ರಿಗಾಗಲೇ ಗೊತ್ತಾಗ್ಬಿಟ್ಟಿದೆ ನಾವು ಇನ್ನು ಮುಂದೆ ಗೆಲ್ಲಲ್ಲ ಅಂತ, ಅದಕ್ಕೆ ಲೂಟಿ ಹೊಡಿತಾ ಇದ್ದಾರೆ. ಮಂಡ್ಯದಲ್ಲಿ ಹನುಮ ಧ್ವಜವನ್ನ ತೆಗೆದುಹಾಕಿದ್ರು, ಹೋರಾಟ ಮಾಡಿದ್ರಿ, ಮತ್ತೆ ಅಲ್ಲೇ ಧ್ವಜವನ್ನ ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ರಿ. ಮಂಡ್ಯದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ತುರಿದ್ರು. ಎಲ್ಲಿ ಕಲ್ತುರಿದ್ರು ಅವ್ರ ಮನೆ ಮುಂದೆ 5,000 ಜನ ಸೇರಿಸಿ ನಾವು ಹೋರಾಟ ಮಾಡಿ ಅಲ್ಲೇ ಮೆರವಣಿಗೆ ಮಾಡಿದ್ರಿ. ಮತ್ತೆ ಮೆರವಣಿಗೆ ಮಾಡಿದ್ರಿ, ಒಂದಲ್ಲ 10 ಮೆರವಣಿಗೆ ಮಾಡಿದ್ರಿ. ಅವಾಗ ಒಂದೇ ಒಂದು ಗಣೇಶನ್ ಕಲ್ಲು ಹೊಡೆದ್ರು, ನಾವು 100 ಗಣೇಶನ್ ತಗೊಂಡೋಗಿ ಮೆರವಣಿಗೆ ಮಾಡಿದ್ರಿ. ನಾವು ಅದು ಹಿಂದೂಗಳ ತಾಕತ್ತು. ಹಿಂದೂಗಳು ಎತ್ತರೆ ನಿಮಗೆ ಉಳಿಗಾಲ ಇಲ್ಲ. ಪಾಕಿಸ್ತಾನದವ್ರಿಗೆ, ಬಾಂಗ್ಲಾದೇಶದವ್ರಿಗೆ ಅಂತ ಎಚ್ಚರಿಕೆಯನ್ನು ನಾವು ಕೊಡಕ್ ಬಂದಿದ್ದೀವಿ. ಬಂಧುಗಳೇ, ನಾವು ಯಾರು ದೇಶಗಳಲ್ಲ, ನಾವು ಯಾರು ಭಾರತವನ್ನ ಪ್ರೀತಿಸ್ತಾರೆ, ಭಾರತ ಮಾತೆಯನ್ನ ತಾಯಿ ಅಂತ ಯಾರು ಪೂಜಿಸ್ತಾರೋ ಅವ್ರ ಪರವಾಗಿರೋರು. ನಾವು ಒಂದೇ ಮಾತರಂ ಹೇಳುವಂತವ್ರು, ರಾಷ್ಟ್ರ ಗೀತೆಯನ್ನ ಹೇಳ್ತಕ್ಕಂಥವ್ರು, ಅವ್ರ ಪರವಾಗಿರುವಂತ ಜನ ನಾವು. ನಾವು ಕಾನೂನನ್ನ ಕೈ ತಗೊಳ್ಳೋರಲ್ಲ. ಆದರೆ ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಮರಿಯನ್ನ ಕಟ್ಟೆಗೆ ಏನಾದ್ರೂ ಅವಮಾನ ಮಾಡಿದ್ರೆ ನಾವು ಬೀದಿಗಿಳಿತೀವಿ. ಕಟ್ಟೆ ಕಟ್ಟುವೆವು, ಅಲ್ಲೇ ಕಟ್ಟುವೆವು, ಅಲ್ಲೇ ಕಟ್ತೀರಿ. ಪಕ್ಕ ಚಾಕ್ ಹೋಗೈತೆ. ಅದು ನ್ಯಾಷನಲ್ ಹೈವೇನಲ್ಲಿ ಆಕ್ಸಿಡೆಂಟ್ ಆಗ್ತಾ ಇತ್ತು, 16 ಜನ ಸತ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಇಲ್ಲಿರುವಂತ ಹಿಂದೂ ಮುಖಂಡರುಗಳೆಲ್ಲ ಪಕ್ಕದಲ್ಲಿ ಕಟ್ಟೋಣ ಅಂತ ಮಾಡಿ. ಆದ್ರೆ ನೀವೇನಾದ್ರೂ ಕುತಂತ್ರ ಮಾಡಿದ್ರೆ ಮತ್ತೆ ಅಲ್ಲೇ ವಾಪಸ್ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹುಷಾರು, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಇದೇನು ಬೊಗಳೆ ಮಾತಲ್ಲ. ಇದೊಂದು ಮತ್ತೊಂದು ಚಿಕ್ಕಮಂಗ್ಳೂರಲ್ಲಿ ಆಯ್ತಲ್ಲ, ಏನು ದತ್ತಮಾಲೆ, ದತ್ತಮಾಲೆ, ದತ್ತಪೀಠ, ಆ ತರ ಆಗದ್ ಬೇಡ. ನಾನು ಪೊಲೀಸರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮತ್ತೊಂದು ದತ್ತಪೀಠ ಆಗಕ್ಕೆ ಅವಕಾಶ ಕೊಡಬೇಡಿ. ಎಲ್ಲಿ ಕಟ್ಟಿದೀವ ಅಲ್ಲೇ ಮತ್ತೆ ಕಟ್ಟಬೇಕು. ಇನ್ನೂ ಭದ್ರವಾಗಿ ಈಗೇನ್ ಕಟ್ಟಿದ್ರು ಎಲ್ಲ ಆಲೋ ಬ್ರಿಕ್ಸ್ ಅಲ್ಲಿ ಕಟ್ಟಿದ್ರು. ನೆಕ್ಸ್ಟ್ ಆಲೋ ಬ್ರಿಕ್ಸ್ ಅಲ್ಲ, ಕಲ್ಲಲ್ಲೇ ಕಟ್ತೀರಿ, ಗ್ರಾನೈಟ್ ಕಲ್ಲಲ್ಲೇ ಕಟ್ತೀರಿ, ಪರ್ಮನೆಂಟ್ ಆಗಿ ಕಾಂಕ್ರೀಟ್ ಹಾಕಿ ಕಟ್ತೀರಿ. ನಾವು ಒಳ್ಳೇದಾಯ್ತು. ಇಲ್ಲಾಂದ್ರೆ ಹಂಗೆ ಇರೋದು. ಫಸ್ಟ್ ಕ್ಲಾಸ್ ಗ್ರಾನೈಟ್, ಎಷ್ಟು ಬೇಕೋ ಗ್ರಾನೈಟ್ ಹೇಳಿ ನಾನೇ ಕೊಡಿಸ್ತೀನಿ ಬೇಕಾದ್ರೆ. ಕಟ್ಟಬೇಕಲ್ಲಿ ಒಂದು ಇದೊಂದು ಹಿಂದೂಗಳ ಒಂದು ಇದಾಗಬೇಕು. ಯಾರೆಲ್ಲ ಬಂದು ಇಲ್ಲೊಂದು ನಮಸ್ಕಾರ ಹಾಕೊಂಡು ಹೋಗ್ಬೇಕು. ಎಲ್ಲ ದಾರಿಗೆ ಹೋಗೋರೆಲ್ಲ ಒಂದು ನಮಸ್ಕಾರ ಹಾಕೊಂಡು ಹೋಗ್ಬೇಕು. ಹಿಂದೂಗಳ ಒಂದು ಭಾವನೆ, ಹಿಂದೂಗಳ ಒಂದು ಪ್ರತೀಕ. ಹಿಂದೂಗಳನ್ನ ಕೆಣಕಿದ್ರೆ ಏನ್ ಮಾಡ್ತಾರೆ ಅಂತ ತೋರಿಸುವಂತ ಒಂದು ಕಟ್ಟಡ ಇದು, ಮಾನ್ಯುಮೆಂಟ್. ಆ ಮಾನ್ಯುಮೆಂಟ್ ಆಗ್ಬೇಕು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನಿನ್ನೆನೆಯಿಂದಲೇ ನಾನು ಬಂದು ಇಲ್ಲೇ ಇದ್ದೀನಿ. ನಾನು ಬಂದು ಇದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರ. ನಾವೆಲ್ಲರೂ ಕೂಡ ಇವತ್ತು ಪ್ರಮಾಣ ಮಾಡೋಣ. ಕಟ್ಟೆ ಕಟ್ಟುವೆವು. ಪಾರ್ಟಿ ಉತ್ತರ ಕನ್ನಡ
ಕರ್ನಾಟಕ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ವಿಷಯ ಮುಸ್ಲಿಂ ಮತಾಂಧರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಭಟ್ಕಳ ತಾಲೂಕಿನ ಸ್ಥಳೀಯ ಹಿಂದೂಗಳ ದೈವಿಕ ಶಕ್ತಿ ಕೇಂದ್ರವಾದ ಮುರಿನ್ ಕಟ್ಟೆಯನ್ನು ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ಮತ್ತು ಈ ಕೂಡಲೇ ಮುರಿನ್ ಕಟ್ಟೆಯ ಮರು ನಿರ್ಮಾಣ ಮಾಡುವಂತೆ